ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಹನುಮಾನಾಸನ ಮಾಡೋದು ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಕೆಲವು ಟಿಪ್ಸ್ ತೋರಿಸ್ತಾ ಇದ್ದೀನಿ. ಇದು ಮಾಡೋದ್ರಿಂದ ಥೈ ಮಸಲ್ಸಲ್ಲಿರೋದು ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ, ಮತ್ತು ಹಿಪ್ ಮಸಲ್ಸ್ದು ಕರಗುತ್ತೆ ಎಕ್ಸ್ಟ್ರಾ ಫ್ಯಾಟ್ ಇರೋದು, ಮತ್ತು ಅದರಿಂದ ಏನೇನು ಉಪಯೋಗ ಅಂತ ಮಾಡ್ತಾ ಹೇಳ್ತೀನಿ. ಇದು ಮಾಡೋದ್ರಿಂದ ನಿಮಗೊಂದು ಧೈರ್ಯ ಬರುತ್ತೆ, ಹನುಮಾನಾಸನ ನಾನು ಮಾಡ್ಬೋದಲ್ಲ ಅಂತೇಳಿ. ಕಷ್ಟ ಇದೆ ಅದು, ಎರಡೂ ಕಾಲು ಸ್ಪ್ಲಿಟ್ ಮಾಡಿಬಿಟ್ಟು ಮಾಡಬೇಕಲ್ಲ ಹನುಮಾನಾಸನ. ಇದೆಲ್ಲ ಪೂರ್ವ ತಯಾರಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ. ಇವಾಗ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳಿ. ಅಂದರೆ ಈಸಿ ಮೆಥಡ್ ತೋರಿಸ್ತೀನಿ. ಇದು ಇನ್ನೂ ನಿಮಗೆ ಹೆಚ್ಚಿನ ವಿವರ ಬೇಕಂದರೆ ನಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಅಂತ, ಅದರಲ್ಲಿ ನೋಡ್ಕೊಳ್ಳಿ. ಅದರಲ್ಲಿ ಬೇರೆ ಟಿಪ್ಸ್ ಎಲ್ಲ ಹೇಳಿದ್ದೀನಿ ನೋಡಿ. ಹೀಗೆ ಈಗ ಒಂದು ಕಾಲು ಮುಂದಕ್ಕೆ ತೊಗೊಂಡಿದ್ದೀನಿ, ಬ್ಯಾಕ್ ಲೆಗ್ ನೋಡಿ ಸ್ಟ್ರೆಚ್ ಆಗಿರುತ್ತೆ. ಇಲ್ಲಿ ಗ್ರಾಯಿನ್ಸಿಂದನೂ ಸ್ಟ್ರೆಚ್ ಆಗುತ್ತೆ ನೋಡಿ, ಈ ಪಾಯಿಂಟಿಂದನೂ. ಇಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇರೋದು ಕರಗುತ್ತೆ, ಇಲ್ಲಿರೋದು ಕರಗುತ್ತೆ ಎಕ್ಸ್ಟ್ರಾ ಫ್ಯಾಟ್. ಮತ್ತು ಕಾಲುಗಳು ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಮಂಡಿ ಹಿಂಭಾಗ ಓಪನ್ ಆಗೋದ್ರಿಂದ ಈ ಮಂಡಿ ನೋವು ಕಡಿಮೆ ಆಗುತ್ತೆ. ಬ್ಯಾಕ್ ಲೆಗ್ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಇದು ಮುಂದಿಂದ ಯಾವುದೇ ಕಾರಣಕ್ಕೂ ಆ್ಯಂಕಲ್ ನೀ ಒಂದು ಲೈನಲ್ಲಿ ಇರಬೇಕು. ಇದು ಮುಂದಕ್ಕೆ ಜಾಸ್ತಿ ಪುಷ್ ಮಾಡಬಾರ್ದು. ಮಂಡಿ ನೋವಿರೋರಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಇದು ಮಂಡಿ ನೋವಿರೋರು ಮಾಡೋಕ್ಕೆ ಹೋಗಬೇಡಿ, ಉಳಿದವರೆಲ್ಲ ಮಾಡ್ಕೊಳ್ಳಿ. ನೋಡಿ ಈ ಥರ ಇಟ್ಕೊಂಡಿರಬೇಕು, ಕೈ ಹಿಂಗೆ ಇಟ್ಕೊಂಡು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೋಡಿ ಇಲ್ಲಿಂದ ಸ್ಟ್ರೆಚ್ ಮಾಡಿ. ಇದು ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಹೀಗೆ ಈ ಥರ ಡ್ರಾಪ್ ಮಾಡ್ತಾ ಇರಿ. ಹೀಗೆ ಸ್ವಲ್ಪ ಹೊತ್ತಿರಿ, ಒಂದು 15 to 20 ಸೆಕೆಂಡ್ ಇರಿ. ಮತ್ತಮೇಲೆ ವಾಪಸ್ ಬಂದುಬಿಟ್ಟು ನೋಡಿ ಚೇಂಜ್ ಮಾಡ್ಕೊಳ್ಳಿ. ಹೀಗೆ ನೋಡಿ, ಈಗ ಈ ಕಾಲು ಫೋಲ್ಡ್ ಮಾಡ್ತಾಯಿದ್ದೀನಿ, ಮತ್ತು ಆ್ಯಂಕಲ್ ನೀವು ಒಂದು ಲೈನಲ್ಲಿದೆ ನೋಡಿ, ಇಲ್ಲಿಂದ ಸ್ಟ್ರೆಚ್ ಆಗುತ್ತೆ ನೋಡಿ, ಈ ಪಾಯಿಂಟಿಂದನೂ ಸ್ಟ್ರೆಚ್ ಆಗಬೇಕು. ಕರೆಕ್ಟ್ ಲೈನಲ್ಲಿ ಇಟ್ಕೋಬೇಕು. ಈಗ ಇಟ್ಕೊಂಡು ಇಲ್ಲಿಂದ ಲಿಫ್ಟ್ ಮಾಡಿ, ರಿಪ್ಸ್ ಭಾಗನೂ ನೋಡಿ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಕೈ ಹಿಂಗೆ ಎಳಿತಾ ಇರಿ. ಹೀಗೆ ನೋಡಿ, ಇಲ್ಲೆಲ್ಲ ಸ್ಟ್ರೆಚ್ ಆಗುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಕಡಿಮೆ ಆಯ್ತು. ಇಲ್ಲಿ ಫ್ಯಾಟ್ ಇರುತ್ತೆ ನೋಡಿ ಎಕ್ಸ್ಟ್ರಾ, ಅದೆಲ್ಲ ಕರಗುತ್ತೆ ಚೆನ್ನಾಗಿ. ನಿಮಗೆ ಗೊತ್ತಾಗುತ್ತೆ ಮಾಡ್ತಾಯಿದ್ದಾಗ ಯಾವ್ಯಾವ ಭಾಗ ಸ್ಟ್ರೆಚ್ ಆಗ್ತಿದೆ. ಲೋವರ್ ಅಬ್ಡಮನ್ ಭಾಗದಿಂದನೂ ಸ್ಟ್ರೆಚ್ ಆಗುತ್ತೆ ನೋಡಿ, ಹೊಟ್ಟೆ ಭಾಗ ಇಲ್ಲೆಲ್ಲ. ಇಲ್ಲಿ ಕೆಳ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ ನೋಡಿ, ಅದೆಲ್ಲ ಕರಗುತ್ತೆ. ಇದನ್ನು ಒಂದು 2 ರೌಂಡ್ಸ್ ಮಾಡ್ಕೋಬೇಕು ನೀವು. ನಾನಿಲ್ಲಿ ಒಂದು ಸಲ ತೋರಿಸಿದ್ದೀನಿ ಹೇಗೆ ಮಾಡ್ಕೋಬೇಕು ಅಂಥೇಳಿ. ನೀವು ಒಂದು 2 ರೌಂಡ್ಸ್ ಆದರೂ ಮಾಡ್ಕೊಳ್ಳಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳು ಯೂಟ್ಯೂಬ್ ಚಾನಲಲ್ಲಿದೆ, ಅದೆಲ್ಲ ನೋಡ್ಕೊಳ್ಳಿ. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಇದೆಲ್ರಿಗೂ ತಲುಪಲಿ, ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ನಮಸ್ತೆ.